ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಳೆನಮ್ಮ. ಈ ರಜೆ ಇದ್ರೆ ಉಂಟಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ತರದ ಯೋಚನೆ. ಅದರಲ್ಲೂ ಈ ಕೆಲಸಕ್ಕೆ ಹೋಗುವ ಹೆಣ್ಣು ಮಕ್ಕಳ ಯೋಚನೆ ಅಂತೂ ಹೇಳುದೇ ಬೇಡ. ನನ್ನ ಯೋಚನೆ ಯಾವ ತರ ಇರ್ತದೆ ಅಂತ ಹೇಳಿದ್ರೆ, ನಾಳೆ ರಜೆ ಉಂಟಲ್ಲ, ಬೇಗ ಬೇಗ ಕೆಲಸ ಎಲ್ಲ ಮಾಡಿ ವಿಡಿಯೋ ಎಡಿಟ್ ಮಾಡಿ ಮಧ್ಯಾಹ್ನ ಊಟ ಮಾಡಿ ಚಂದ ಮಲಗಿದ್ರೆ ಸಂಜೆ 4 ಅಥವಾ 5 ಗಂಟೆ ಆದ್ರೂ ಎಳ್ಳೇಬಾರ್ದು ಅಂತ ತಿಳ್ಕೊಂಡು ಯೋಚನೆ ಮಾಡಿಕೊಂಡಿರ್ತೇನೆ. ನಾನು ಮಾತ್ರ ಅಲ್ಲ, ಪ್ರತಿಯೊಂದು ಹೆಣ್ಣು ಮಕ್ಕಳು ಆತರ ಯೋಚನೆ ಮಾಡ್ತಾರೆ. ಆದ್ರೆ ನಮ್ಮ ಯೋಚನೆಯಲ್ಲೇ ಉಳಿತದಲ್ಲದೆ ಒಂದು ದಿವಸನು ನಮ್ಮ ಯೋಚನೆಯನ್ನು ಪೂರ್ಣಗೊಳಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕೆಲಸ ಅದು ಇದು ಅಂತ ಹೇಳ್ಕೊಂಡು ಅದೇ ಆಗ್ತದೆ. ನನ್ನ ಯೋಚನೆ ಒಂದು ಕಡೆ ಆದ್ರೆ ನನ್ನ ಮಗಳ ಯೋಚನೆ ಯಾವ ತರ ಇರ್ತದೆ ಅಂತ ಹೇಳಿದ್ರೆ, ನನ್ನ ಜಾತಿಯವರೆಲ್ಲ ರೋಡಲ್ಲಿ ಚಂದ ಗುಂಪು ಗುಂಪಾಗಿ ಬಾಲ ಅಲ್ಲಾಡಿಸಿಕೊಂಡು ಚಂದ ಖುಷಿಯಲ್ಲಿ ಓಡಾಡಿಕೊಂಡು ಇರ್ತಾರೆ ಫ್ರೀಯಾಗಿ. ಆದ್ರೆ ನನಗೆ ಆ ತರದ ಸ್ವಾತಂತ್ರ್ಯನೇ ಇಲ್ಲಲ್ಲ. ಯಾವಾಗ ನೋಡಿದ್ರು ಈ ಮಾಳಿಗೆಯಲ್ಲಿ ಜೈಲಲ್ಲಿ ಕೂಡಿ ಹಾಕಿದಾಗ ನನ್ನನ್ನು ಕೂಡಿ ಹಾಕ್ತಾರೆ. ಒಂದು ದಿವಸನೂ ಇವರು ನನ್ನನ್ನು ಫ್ರೀಯಾಗಿ ಕರ್ಕೊಂಡು ಹೋಗುದಿಲ್ಲ. ಕರ್ಕೊಂಡು ಹೋದ್ರು ಕೂಡ ಕಳ್ಳನನ್ನು ತೆಕೊಂಡು ಹೋದಾಗೆ ಕುತ್ತಿಗೆಗೊಂದು ಬಳ್ಳಿ ಹಾಕಿ ತಕೊಂಡು ಹೋಗ್ತಾರೆ. ರಜೆ ಇದ್ರೆ ಇವರು ಸುತ್ತಿಕೊಂಡು ಹೋಗ್ತಾರೆ. ನನ್ನನ್ನು ಒಂದು ದಿವಸ ಕೂಡ ಹೊರಗೆ ಫ್ರೀ ಆಗಿ ಕರ್ಕೊಂಡು ಹೋಗುದಿಲ್ಲ. ಇವತ್ತು ಇವರಿಗೆ ರಜೆ ಇದ್ರು ನನ್ನನ್ನು ಕರ್ಕೊಂಡು ಹೋಗುದಿಲ್ಲಲ್ಲ, ಇವರಿಗೆ ನಾನು ಇವತ್ತು ಬುದ್ಧಿ ಕಲಿಸ್ತೇನೆ ಅಂತ ಹೇಳಿದೆ. ಸಿಟ್ ಔಟ್ ಅಲ್ಲಿ ಓಡಿ ಬಂದು ವಾಮಿಟ್ ಮಾಡಿ ಇಟ್ಟಿದೆ. ವಾಮಿಟ್ ಮಾಡ್ಲಿಕ್ಕೆ ಮಾಡಿದೆ. ಅದಾದ ನಂತರ ಅದಕ್ಕೆ ಹೆದರಿಕೆ ಕೂತಿದೆ. ಇವಳು ಯಾಕೆಂತಾರೆ ಒಳಗಿರುವವಳು ರಕ್ಕಸಿ, ಇವಳು ಬಂದು ನನಗೆ ಈ ಸಲ ಹೊಡೆದೇ ಬಿಡ್ತಾಳೆ ಅನ್ನೋ ಅಂತ ಹೇಳಿಕೊಂಡು ಅಲ್ಲಿ ಗೇಟ್ ಇದ್ದ ಕಾರಣ ಆಯ್ತು. ಗೇಟ್ ಇರದೇ ಇರ್ತಿದ್ರೆ ಇನ್ನು ಆ ಕಡೆ ಹೋಗಿ ಡ್ರಮ್ಮಿನ ಅಡ್ಡ ಅಡಗಿ ಕೂತ್ಕೊಳ್ತಿತ್ತು. ನಾನು ಅದಕ್ಕೆ ಹೊಡೆಯುವುದಿಲ್ಲ, ಜೋರು ಮಾಡ್ತೇನೆ, ಹೊಡೆಯುವುದಿಲ್ಲ. ನನಗೆ 2 ಮಕ್ಕಳು ಗಂಡು, ಇದೊಂದು ಹೆಣ್ಣು ಅಂತೇಳಿ 3 ಮಕ್ಕಳು ಅಂತೇಳಿ ನಾನು ಇದನ್ನು ಸಾಕ್ತೇನೆ. ಇದನ್ನು ಬಟ್ಟೆ ಹಾಕುದಿಲ್ಲ, ಶಾಲೆ ಕಳಿಸುದಿಲ್ಲ ಅಂತ ಹೇಳುವಂತ ಒಂದು ಬಿಟ್ರೆ ಖರ್ಚು ಇದಕ್ಕೆ ಕೂಡ ಉಂಟು. ನಾನು ನನ್ನ ಮಗಳು ಅಂತಲೇ ಸಾಕ್ತೇನೆ, ನಾನು ಅದಕ್ಕೆ ಬೈಯೋದಿಲ್ಲ. ಆದ್ರೂ ಇವತ್ತು ಸ್ವಲ್ಪ ನಾನು ಕೋಪದಲ್ಲಿ ಇದ್ದೆ, ಆದ ಕಾರಣ ಅದಕ್ಕೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ. ಮತ್ತೆ ನಾನು ಅದನ್ನು ಕೊಂಡಾಟ ಎಲ್ಲ ಮಾಡಿದ ಕೂಡಲೇ ಬಚ್ಚಾವು ಬದುಕಿದೆ ಬಡಜೀವವೆ ಅಂತೇಳಿ ಹೊರಗಿಂದ ಓಡಿ ಬಂದು ಮಂಚದ ಅಡಿಯಲ್ಲಿ ಒಳಗೆ ಮಲಗಿಕೊಂಡಿತ್ತು. ಅಲ್ಲಿ ಮಂಚದ ಅಡಿಯಲ್ಲಿ ಮಲಗಿಕೊಳ್ಳುವಾಗ ನಾನು ಹೊರಗೆಲ್ಲ ಹೋಗಿ ಎಲ್ಲ ಫಿನೈಲ್ ಎಲ್ಲ ಹಾಕಿ ಕ್ಲೀನ್ ಎಲ್ಲ ಮಾಡಿ ನೆಲ ಒರೆಸಿ ಎಲ್ಲ ಆಗುವಾಗ ಚಿಂತು ಬಂದ ಕೂಡಲೇ ಇದಕ್ಕೆ ಧೈರ್ಯ ಬಂತು ಕಾಣ್ತದೆ. ಓಡಿ ಬಂತು, ಅಣ್ಣ ಬಂದ ಈ ಸಲ ನನಗೇನು ಹೊಡಿಲಿಕ್ಕಿಲ್ಲ ಅಂತೇಳಿ ಹೊರಗೆ ಓಡಿ ಬಂದು ಧೈರ್ಯದಲ್ಲಿ ನಿಂತುಕೊಂಡಿತ್ತು. ಅವನಲ್ಲಿ ಒಳಗೆ ಬಂದು ಹೇಳ್ತಾನೆ, ಚಿಂತು ಅಮ್ಮ ಗ್ಯಾಸಲ್ಲಿ ನಿನಗೆ ಎಂತ ಇಟ್ಟದು, ಎಲ್ಲ ಕರಿಯಾಗಿ ಹೋಗಿದೆ ಅಂತ ಹೇಳಿಕೊಂಡು ನಾನಲ್ಲಿ ವಾಮಿಟ್ ಮಾಡಿದಕ್ಕೆ ಫಿನೈಲ್ ಅದು ಇದು ಹಾಕಿ ಕ್ಲೀನ್ ಮಾಡಿ ಒರೆಸುವರ ಪೋರ್ಸಲ್ಲಿ ನನಗೆ ಇಲ್ಲಿ ಗ್ಯಾಸಲ್ಲಿ ಇಟ್ಟದೆ ಅಂತ ನೆನಪೇ ಇಲ್ಲ ಮಾರ್ರೆ. ನಾನುಂಟಲ್ಲ ಫಿಶ್ ಫ್ರೈ ಮಸಾಲೆಯಲ್ಲಿ ಚಿಕನ್ ಅನ್ನು ಚಂದ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟು ಗ್ಯಾಸಲ್ಲಿ ಸ್ಲೋ ಇಟ್ಟು ಹೋಗಿದ್ದೆ. ನಾನು ಎಷ್ಟೊತ್ತಿಗೆ ಇಟ್ಟಿದ್ದೇನೆ ಅಂತ ಹೇಳುವಂತೆ ನನಗೆ ನೆನಪೇ ಇಲ್ಲ. ಚಿಂತು ಬರದೇ ಇರ್ತಿದ್ರೆ ಉಂಟಲ್ಲ ಎಲ್ಲ ಕರಿಯಾಗಿ ಕೆಂಡಾಗಿ ಹೋಗ್ತಿತ್ತ ಅಂತ ಕಾಣ್ತದೆ. ಎಲ್ಲ ಕರಿಯಾಗಿ ಹೋಗಿದೆ ಮಾರ್ರೆ. ನಾನು ಚಿಂತುನನ್ನು ಕಾದುಕೊಂಡು ಅಲ್ಲಿ ಫಿನೈಲ್ ಎಲ್ಲ ಹಾಕಿಕೊಂಡು ಒರೆಸಿಕೊಂಡೆ, ಅದೇ ಆಯ್ತು. ಇವನಿಗೆ ತಿಂಗಳಲ್ಲಿ 2 ಶನಿವಾರ ಫುಲ್ ಕ್ಲಾಸ್, 2 ಶನಿವಾರ ಫುಲ್ ರಜೆ. ಚಿಂತೆಗೆ ರಜೆ ಇದ್ರೆ ನಾನು ಕೂಡ ರಜೆ ಮಾಡ್ತಾನೆ. ಯಾಕೆಂತೇಳಿ ಅವನು ಒಬ್ಬನೇ ಇರ್ಬೇಕಲ್ಲ ಮನೆಯಲ್ಲಿ. ಅವನ ಅಪ್ಪ ಇದ್ರೆ ಕೆಲ್ಸಕ್ಕೆ ರಜೆ ಇದ್ದವನ ಅಪ್ಪ ಏನಾರಿದ್ರೆ ನಾನು ಕೆಲ್ಸಕ್ಕೆ ಹೋಗ್ತೇನೆ. ಅಪ್ಪ ಇಲ್ಲದೆ ಅಂತಾದ್ರೆ ನಾನು ನಿಲ್ತೇನೆ ಮನೆಯಲ್ಲಿ, ಅವನು ಒಬ್ಬನೇ ಇರ್ಬೇಕಲ್ಲ ಅಂತ ಹೇಳ್ಕೊಂಡು ಅದಕ್ಕೆ ನಾನು ಬೆಳಿಗ್ಗೆನೆ ಅವನೊಟ್ಟಿಗೆ ಹೇಳಿದ್ದೆ, ಇವತ್ತು ನೀನು ಗ್ರೌಂಡಿಗೆ ಆಟ ಆಡ್ಲಿಕ್ಕೆ ಹೋದ್ರು ಬೇಗ ಬರಬೇಕು, ನಮಗೆ ಸಂಜೆ ಕಲ್ಕುಡದಲ್ಲಿ ಹೋಗುವ ಅಂತ ಹೇಳಿಕೊಂಡು. ಇವನು ಬರಲೇ ಇಲ್ಲ. ಬರುವಾಗ್ಲೇ 7 ಗಂಟೆ ಆಯ್ತು. ಹಾಗೆ ನಾನು ಸ್ವಲ್ಪ ಕೋಪದಲ್ಲಿ ಇದ್ದೆ. ಆದ ಕಾರಣ ನಂಗೆ ಅಲ್ಲಿ ಅದು ಕರಂಚಿ ಹೋದ್ದು ಕೂಡ ಗೊತ್ತಾಗ್ಲಿಲ್ಲ. ನನ್ನ ಮಗಳು ಕೂಡ ಅದಕ್ಕೆ ಅಷ್ಟು ಅಲ್ಲಿ ಹೆದರಿಕೊಂಡು ನಡಗಿಕೊಂಡಿದ್ದದ್ದು, ಇವಳು ದೊಡ್ಡ ರಕ್ಕಸಿಯಾಗಿ ಇದ್ದಾಳೆ ಇವತ್ತು ಅಂತ ಹೇಳಿಕೊಂಡು. ಅಂತೂ ಮತ್ತೆ ಚಿಂತು ಬಂದ ನಂತರ ಸ್ನಾನ ಎಲ್ಲ ಮಾಡಿ ನಾವು ಕಲ್ಕುಡದಲ್ಲಿ ಬರುವ ಅಂತೇಳಿ ಹಾಗೆ ನಾವೀಗ ಹೊರಟು ಬಂದೆವು. ನಾನು ಇಲ್ಲಿಗೆ ಬಾರದೆ ಒಂದು 2 ತಿಂಗಳೇನೋ ಆಯ್ತು ಕಾಣ್ತದೆ. ಇಲ್ಲದ್ರೆ ಒಂದು 2-3 ಸಲ 2-3 ಸಲ ಅಲ್ಲ ಸಾರಿ, ತಿಂಗಳಲ್ಲಿ 1 ಸಲ ಹೀಗೆ ಎಲ್ಲ ಬಂದುಕೊಂಡಿರ್ತೇನೆ. ಅವತ್ತು ದೊಡ್ಡ ಮಗ ಬಂದದಲ್ಲೇನೋ 1 ಸಲ ಬಂದಿದ್ದೇವೆ ಕಾಣ್ತದೆ. ಅದಾದ ನಂತರ ಬರ್ಲಿಕ್ಕೇನೆ ಆಗ್ಲಿಲ್ಲ. ಇಲ್ಲಿ ಬರುವಾಗ ಹೂ ಮತ್ತು ಅಗರಬತ್ತಿ ಮತ್ತು ತೆಂಗಿನ ಎಣ್ಣೆ ತೆಕೊಂಡು ಬರುದು. ಇಲ್ಲಿ ನಾವೇ ತೆಂಗಿನೆಣ್ಣೆ ಅಲ್ಲ ಸಾರಿ ಎಳ್ಳೆಣ್ಣೆ, ಆಯ್ತಾ, ಎಳ್ಳೆಣ್ಣೆ ತಕೊಂಡು ಬರ್ತೇವೆ. ಹಾಗೆ ನಾವು ಎಳ್ಳೆಣ್ಣೆ ಎಲ್ಲ ನಾವೇ ಹೊಯ್ದು ಸುತ್ತು ಬಂದು ಅಗರಬತ್ತಿ ಎಲ್ಲ ಕುತ್ತಿಟ್ಟು ಸ್ವಲ್ಪ ಹೊತ್ತು ಕೂತು ಹೋಗುವಾಗ ಒಂಥರ ಖುಷಿ ಆಗ್ತದೆ, ಒಂಥರ ಮೈಂಡ್ ಫ್ರೆಶ್ ಆದಾಗೆ ಆಗ್ತದೆ. ಹಾಗೆ ನಾವು ಸ್ವಲ್ಪ 1 ಗಂಟೆ ಇಲ್ಲೇ ಕೂತ್ಕೊಳ್ತೇವೆ. ಈಗ ಕೆಲವರೆಲ್ಲ ಕೇಳ್ಬೋದು, ನೀವು ಮನೆಯಲ್ಲಿ ಚಿಕನ್ ಮಾಡಿ ಇಟ್ಟು ದೇವಸ್ಥಾನಕ್ಕೆ ಹೋದದ ಅಂತ ಹೇಳಿಕೊಂಡು. ಅಂದ್ರೆ ಕೆಲವರೆಲ್ಲ ಕಾದುಕೊಂಡಿರ್ತಾರಲ್ಲ ಎಲ್ಲಿ ಸಿಗ್ತದೆ ಕಮೆಂಟ್ ಹಾಕ್ಲಿಕ್ಕೆ ಅಂತ ಹೇಳಿಕೊಂಡು, ಅಂತವರೆಲ್ಲ ಕೇಳ್ಬೋದು ಚಿಕನ್ ಮಾಡಿಟ್ಟು ನೀವು ದೇವಸ್ಥಾನಕ್ಕೆ ಹೋದದ ಅಂತ ಹೇಳಿಕೊಂಡು. ಇದು ಕಲ್ಲೂರಟಿ. ಇಲ್ಲಿ ಕೋಳಿ ತಲೆ ಕೊಯ್ದು ಬಡಿಸುವ ಕ್ರಮ ಎಲ್ಲ ಇರುವ ಕಾರಣ ಮನೆಯಲ್ಲಿ ಚಿಕನ್ ಮಾಡಿಟ್ಟು ಸ್ನಾನ ಮಾಡಿ ಬರೋದ್ರಲ್ಲಿ ತಪ್ಪಿಲ್ಲ. ಆದ ಕಾರಣ ನಾವು ಕೂಡ ಮನೆಯಲ್ಲಿ ಚಿಕನ್ ಎಲ್ಲ ಮಾಡಿಟ್ಟು ಸ್ನಾನ ಎಲ್ಲ ಮಾಡಿ ಬಂದದ್ದು. ಇಲ್ಲಿ ನೋಡಿ ಹೂವಿಂದ ಅಲಂಕಾರ ಮಾಡ್ತಾ ಇದ್ದಾರೆ. ಇದು ಸ್ಪೆಷಲ್ ಪೂಜೆನಾದ್ರು
ಏನಾದ್ರೂ ಉಂಟಾ ಅಥವಾ ಡೈಲಿ ಈ ತರ ಅಲಂಕಾರ ಮಾಡ್ತಾರಾ ಏನು ಅಂತೇಳಿ ಗೊತ್ತಿಲ್ಲ. ಅವತ್ತು ನಾವು ಬರುವಾಗ ಈ ತರ ಅಲಂಕಾರ ಮಾಡಿ ಇರ್ಲಿಲ್ಲ, ಇವತ್ತೇನಾದ್ರೂ ಪೂಜೆ ಏನಾದ್ರೂ ಇರ್ಬೋದೇನೋ. ಹಾಗೆ ನಾವು ಬಂದು ಅಗರಬತ್ತಿ ಎಲ್ಲ ಕುತ್ತಿ ಇಟ್ಟು ಮತ್ತೆ ಇದು ಎಣ್ಣೆ ಎಲ್ಲ ಹಾಕಿ ಹೂವೆಲ್ಲ ಕೊಟ್ಟು ವಾಪಸ್ ನಾವು ಮನೆಗೆ ಬಂದೆವು. ಮನೆಗೆ ಬರುವಾಗ ಉಂಟಲ್ಲ ನನ್ನ ಮಗಳ ಖುಷಿಯೋ ಖುಷಿ, ಎಲ್ಲಿಗೆ ಹೋದು ನೀವು ಇಷ್ಟೊತ್ತು, ಎಲ್ಲಿಗೆ ಹೋದು ನೀವು ಇಷ್ಟೊತ್ತು ಅಂತ ಹೇಳಿಕೊಂಡು ನಾವು ಅದನ್ನು ಬಿಟ್ಟು ಹೋದ್ರೆ ವಾಪಸ್ ಬರುವಾಗ ಅದಕ್ಕೆ ಖುಷಿ ಆಗುದು. ಅದಕ್ಕೆ ಅದು ಹಾರದು ಬೀಳುದು ಕುಣಿಯೋದೆಲ್ಲ ಮಾಡುದು. ಅಂತೂ ನಮ್ಮ ಚಿಂತುಗೆ ಅಂತೂ ತಡಿಲಿಕ್ಕೆನೆ ಆಗುದಿಲ್ಲ. ಒಂದು ಸಲ ಚಿಕನ್ ತಿಂದು ಮುಗಿಸ್ಬೇಕು. ನಾನು ಇಲ್ಲಿ ಅದನ್ನು ಮಂಗನೆ ಮಾಡಿಕೊಂಡು ಇರುವಾಗ ಇವನು ಓಡಿ ಬಂದು ಇಲ್ಲಿ ಚಿಕನ್ ಹಾಕಿಕೊಂಡು ತಿನ್ಲಿಕ್ಕೆ ಕೂತ. ನಾನು ಕೇಳಿದೆ ಹೇಗೆ ಆಗಿದೆ ಮಾರಾಯ ಚಿಕನ್ ಅಂತ ಹೇಳಿಕೊಂಡು. ಭಾರಿ ಸೂಪರ್ ಆಗಿದೆ ಅಂತ ಹೇಳಿದ. ನಾನು ಹಾಗೆ ಟೇಸ್ಟ್ ನೋಡ್ತೇನೆ, ಸೂಪರ್ ಎಂತದ್ದು ಇದು ಉಂಟಲ್ಲ, ಇದು ಅಡಿಕೆ ಗೂಳಿನ ಹಾಗೆ ಕಟುಕುಟು ಅಂತ ಹೇಳ್ತುಂಟು, ಜಗಲಿಕ್ಕೆ ಆಗ್ತಾ ಇರ್ಲಿಲ್ಲ. ಟೇಸ್ಟ್ ಅಂತೂ ಇದು ಚಿಕನ್ದು ಹೋಗಿ ಒಣಗಿದ ಮೀನುದು ಟೇಸ್ಟ್ ಆಗಿತ್ತು. ಅದಕ್ಕೆ ಮತ್ತೆ ನಾನು ಹೇಳಿದೆ ಚಿಂತು ಇದರಲ್ಲಿ ಹೇಗೆ ಮಾರಾಯ ತಿನ್ನುದು, ಎಂತಾದ್ರೂ ಬೇರೆ ಎಂತಾದ್ರೂ ಮಾಡುವ ಅಂತ ಹೇಳಿಕೊಂಡು ಹಾಗೆ ನಾವು ಬಿರಿಯಾನಿ ಮಾಡುವ ಅಂತ ಹೇಳಿದೆ. ಹಾಗೆ ಈಗ ನಾವು ಬಿರಿಯಾನಿ ಮಾಡ್ಲಿಕ್ಕೆ ಅಂತ ಹೇಳಿ ಚಿಂತು ನೀರುಳ್ಳೆಲ್ಲ ಕಟ್ ಮಾಡ್ತಿದ್ದಾನೆ. ನಾನು ಚಿಕನ್ನಿಗೆ ಒಂದು 2 kg ಎಲ್ಲ ತಂದ್ರೆ ಒಂದೇ ಸಲ ಸಾರು ಮಾಡೋದು ಸುಕ್ಕ ಮಾಡೋದೆಲ್ಲ ಮಾಡುದಿಲ್ಲ. ಒಂದಾದ್ರೂ ಬಿರಿಯಾನಿ ಮಾಡ್ತೇನೆ ಅಥವಾ ಕಬಾಬ್ ಮಾಡೋದು ಸಾರು ಮಾಡೋದು ಎರಡೆರಡು ಐಟಮ್ ಮಾಡ್ತೇನೆ, ಒಂದೇ ಮಾಡುದಿಲ್ಲ. ಹಾಗೆ ನಾವೀಗ ಬಿರಿಯಾನಿ ಮಾಡುವ ಅಂತೇಳಿ ರೆಡಿ ಮಾಡಿದ್ದು. ಬಿರಿಯಾನಿಗೆ ನಾನು ಅವನಲ್ಲಿ ನೀರುಳ್ಳೆಲ್ಲ ಕಟ್ ಮಾಡುವಾಗ ನಾನು ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡಿದೆ. ಮಸಾಲೆಗೆ ನಾನು ಎಂತೆಲ್ಲ ಹಾಕಿದ್ದೇನೆ ಅಂತ ಹೇಳಿದ್ರೆ ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಸೋಂಪು, ಬಡೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದು, ಮತ್ತೆ ಇದು ಎಂತ ಹೇಳಿದ್ರೆ ಮರ್ತೋಯ್ತಲ್ಲ ನನಗೆ, ಹಸಿಮೆಣಸು ಮತ್ತೆ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿಕೊಂಡೆ. ನೀವು ಬಿರಿಯಾನಿ ಜಾಸ್ತಿ ಮಾಡೋದಿದ್ರೆ ಪೇಸ್ಟ್ ಜಾಸ್ತಿ ಮಾಡಿಕೊಳ್ಬೇಕು, ಕಡಿಮೆ ಮಾಡೋದಿದ್ರೆ ಸ್ವಲ್ಪ ಪೇಸ್ಟ್ ಅನ್ನು ಕಡಿಮೆ ಮಾಡಿಕೊಂಡ್ರೆ ಆಯ್ತು. ನಾವು ಸ್ವಲ್ಪ ಮಾಡುವ ಕಾರಣ ಮಸಾಲೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡೆ. ಮಸಾಲೆ ಹಾಕುವುದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಾಗ ಟೇಸ್ಟ್ ಆಚೀಚೆ ಆಗ್ಬೋದೇ ವಿನಃ ಇಲ್ಲದ್ರೆ ಒಳ್ಳೆ ಟೇಸ್ಟ್ ಬರ್ತದೆ ಈ ತರ ಬಿರಿಯಾನಿ ಮಾಡಿದ್ರೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಡುವಾಗ ಇಲ್ಲಿ ಚಿಂತು ಇದು ಚಕ್ಕೆ, ಲವಂಗ ಮತ್ತೆ ಏಲಕ್ಕಿ ಎಲ್ಲ ಹಾಕಿ ಹುರಿದು, ನೀರುಳ್ಳೆಲ್ಲ ಹಾಕಿ, ಟೊಮೆಟೊ ಎಲ್ಲ ಹಾಕಿ ಹುರಿದು ಇದು ಚಿಕನ್ ಎಲ್ಲ ಹಾಕಿದ. ಚಿಕನ್ ಹಾಕಿದ ಕೂಡಲೇ ನಾನಿಲ್ಲಿ ಉಪ್ಪು ಮತ್ತು ಅರಶಿನ ಹುಡಿಯನ್ನು ಹಾಕಿಕೊಂಡಿದ್ದೇನೆ ಆಯ್ತಾ. ಇನ್ನು ಕೆಲವರೆಲ್ಲ ಕಮೆಂಟ್ ಹಾಕ್ಬಿಟ್ಟೆ ಅದಕ್ಕೆ ಉಪ್ಪು ಹಾಕ್ಲಿಲ್ವಾ, ಹುಳಿ ಹಾಕ್ಲಿಲ್ವಾ ಅಂತ ಹೇಳಿಕೊಂಡು. ಇದಕ್ಕೆ ನಾನು ಉಪ್ಪು ಇದೆಲ್ಲ ಹಾಕಿಕೊಂಡೆ ಆಯ್ತಾ. ಹಾಕಿ ನಾನು ಇದಕ್ಕೆ ಮಸಾಲೆ ಹಾಕಿಕೊಂಡೆ, ಪೇಸ್ಟ್ ಮಾಡಿಟ್ಟ ಮಸಾಲೆಯನ್ನು ಹಾಕಿಕೊಂಡು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು. ಯಾಕೆಂತ ಹೇಳಿದ್ರೆ ಈ ಚಿಕನ್ ಇದ್ದು ಮತ್ತು ಮಸಾಲೆ ಎಲ್ಲ ಸ್ವಲ್ಪ ಕುದ್ದು ಅದರಿಂದ ಸ್ವಲ್ಪ ಎಣ್ಣೆ ಬಿಡಬೇಕು. ಎಣ್ಣೆ ಬಿಡುವವರೆಗೆ ಸ್ವಲ್ಪ ಹೊತ್ತು ಇದು ಹಾಗೆ ಮುಚ್ಚಿಟ್ಟು ಸ್ವಲ್ಪ ಕುದಿಸ್ಕೊಳ್ಬೇಕಂದ್ರೆ ಚಿಕನ್ ಹಾಕಿದ ಕೂಡಲೇ ನೀವು ನೀರು ಇದು ಅಕ್ಕಿ ಹಾಕಿದ್ರೆ ಅಷ್ಟೊಂದು ಒಳ್ಳೇದಾಗೋದಿಲ್ಲ. ಸ್ವಲ್ಪ ಮಸಾಲೆ ಎಲ್ಲ ಚಿಕನ್ನಿಗೆ ಎಳೆಯುವಷ್ಟು ಹೊತ್ತು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಈಗ ಇದರದ್ದು ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಟುಕೊಂಡು ಬಂತು ನೋಡಿ. ಈಗ ಬಿಟ್ಟುಕೊಂಡು ಬರುವಾಗ ಈಗ ಅಕ್ಕಿ ಹಾಕಿಕೊಂಡ್ರೆ ಆಯ್ತು. ಇದು ನೀರು ಹಾಕಿ ಅಕ್ಕಿ ಹಾಕಿದ್ರು ಆಗ್ತದೆ ಅಥವಾ ಅಕ್ಕಿ ಹಾಕಿ ನೀರು ಹಾಕಿದ್ರು ಕೂಡ ಆಗ್ತದೆ ನೋಡಿ. ಚಂದ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ. ಈಗ ನಾನು ನೀರು ಹಾಕಿ ಅಕ್ಕಿ ಹಾಕಿಕೊಳ್ತಾ ಇದ್ದೇನೆ. ಅಕ್ಕಿ ಹಾಕಿ ಮುಚ್ಚಿಟ್ಟು ಒಂದು ವಿಷಲ್ ಆದ್ರೆ ಆಯ್ತು. ನಾವು ಮಾಮೂಲಿಯಾಗಿ ಮಾತಾಡಾಗ ಉಂಟಲ್ಲ ನಮ್ಮ ಭಾಷೆಯಲ್ಲಿ ಒಂದು ವಿಷಲಾಗೂ ಆಫ್ ಮಾಡಾಯ್ತಾ, ಒಂದು ವಿಷಲ್ ಆದ್ರೆ ಆಯ್ತು ಅಂತ ಹೇಳುದು. ನಾನು ಅವತ್ತೊಂದು ವಿಡಿಯೋದಲ್ಲಿ ನಾನು ಅಡಿಗೆ ಚಾನೆಲ್ ಒಂದು ಮಾಡ್ತಿದ್ದೆ. ಆ ವಿಡಿಯೋದಲ್ಲಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಒಂದು ವಿಷಲಾಗುವವರೆಗೆ ಇರ್ಲಿ, ಒಂದು ವಿಷಲ್ ಆದ ನಂತರ ಆಫ್ ಮಾಡ್ಬೇಕು ಅಂತ ಹೇಳಿಕೊಂಡು. ಯಾರೊಬ್ರು ಕಾಲ್ ಮಾಡಿ ನನ್ನ ಹತ್ರ ಕೇಳಿದ್ರೆ ಆಯ್ತಾ, ಯಾರು ವಿಷಲ್ ಹಾಕುದು ಅಂತ ಹೇಳಿಕೊಂಡು. ನಮ್ಮ ಮಾಮೂಲಿ ಭಾಷೆಯಲ್ಲಿ ವಿಷಲ್ ಅಂತ ಹೇಳಿದ್ರೆ ಹೀಗೆ ಮಾಡ್ತೇವಲ್ಲ, ಇದು ವಿಷಲ್. ಕುಕ್ಕರ್ ಇದರಲ್ಲಿ ವಿಷಲ್ ಅಂತ ಹೇಳ್ಬೇಕು ಅಥವಾ ಸಿಳ್ಳೆ ಅಂತ ಹೇಳೋದು ಕಾಣ್ತದೆ. ನಾವು ಮಾಮೂಲಿಯಾಗಿ ಮಾತಾಡೋದು ವಿಷಲ್ ಒಂದು ವಿಷಲಿಗೆ ಆಫ್ ಮಾಡಿ ಅಂತ ಹೇಳ್ಕೊಂಡು. ಈಗ ನಮ್ಮದು ನೋಡಿ ಮಾಮೂಲಿ ಭಾಷೆಯಲ್ಲಿ ಹೇಳ್ತೇನೆ. ಒಂದು ವಿಷಲ್ ಆಯ್ತು, ಆಫ್ ಆಯ್ತು, ಚಿಕನ್ ರೆಡಿ ಆಯ್ತು. ಈಗ ನಾನು ಇದನ್ನು ಒಂದು ಪಾತ್ರಕ್ಕೆ ಹಾಕಿ ಅಂದ್ರೆ ಮಿಕ್ಸ್ ಮಾಡೋದು. ಕುಕ್ಕರಲ್ಲೇ ಮಿಕ್ಸ್ ಮಾಡಿದ್ರೆ ಒಂಥರ ಪಚಿಪಿಚಿ ಆ ತರ ಆಗ್ತದೆ. ಅದಕ್ಕೆ ನಾನು ಒಂದು ಅಗಾಲದ ಒಂದು ಪಾತ್ರಕ್ಕೆ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ತೇನೆ. ಇಲ್ಲಿ ನೋಡಿ ಬಿರಿಯಾನಿಯನ್ನು ಸರಿಯಾಗಿ ಮಿಕ್ಸ್ ಮಾಡ್ಲಿಕ್ಕೆನೆ ಪುರ್ಸೊತ್ತಿಲ್ಲ. ನಮ್ಮ ಚಿಂತೆಗೆ ಹಸಿವು ತಡಿಲಿಕ್ಕೆನೆ ಆಗುದಿಲ್ಲ. ಬಟ್ಟಲೆ ಹಿಡ್ಕೊಂಡು ರೆಡಿ. ತರಕಾರಿ ಪದಾರ್ಥ ಎಲ್ಲ ಮಾಡುದಿದ್ರೆ ಉಂಟಲ್ಲ, ಮಧ್ಯಾಹ್ನ ಊಟ ಮಾಡಿದ್ರೆ ಮತ್ತೆ ರಾತ್ರಿ ಊಟ ಮಾಡಿದ್ರೆ ಹಾಗೇನೆ ಮಲಗ್ತಾನೆ. ಚಿಕನ್ ಎಲ್ಲ ಮಾಡುದಿದ್ರೆ ಉಂಟಲ್ಲ, ಅರ್ಧ ಗಂಟೆಗೊಮ್ಮೆ ಅವನಿಗೆ ಹಸಿವಾಗುದು ಜಾಸ್ತಿ. ರಾತ್ರಿ 11 ಗಂಟೆ ಕೂಡ ಎದ್ದು ಊಟ ಬೇಕಿದ್ರೆ ಮಾಡ್ತಾನೆ ಅವನು. ಹಾಗೆ ಅವನೊಬ್ನೇ ತಿಂದ್ರೆ ಆಗ್ತದೆ ಮಾರೆ. ನನ್ನ ಮಗಳಿಗೆ ಕೊಡುದು ಬೇಡವಾ? ನನ್ನ ಮಗಳಿಗೆ ಚಿಕನ್ ಎಲ್ಲ ಮಾಡಿದ್ರೆ ಹೇಗೆ ಊಟ ಕೊಡ್ತೇನೆ ಗೊತ್ತುಂಟ? ಹೀಗೆ 1-2-3 ಪೀಸನ್ನೆಲ್ಲ ಹಾಕಿ ಅದನ್ನು ಚಂದ ಹುಡಿ ಮಾಡಿ ಅನ್ನದಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ನಾನು ಕೊಡುದು. ಇಲ್ಲದಿದ್ರೆ ಉಂಟಲ್ಲ
ಗೊತ್ತಲ್ಲ, ಹಾಗೆ ಮಾಡಿದ್ರೆ ಬರೀ ಈ ಪೀಸನ್ನು ಮಾತ್ರ ತಿಂದು ಗಂಜಿ ತಿನ್ನುವುದೇ ಇಲ್ಲ, ಹಾಗೆ ಇರ್ತದೆ. ಅದಕ್ಕೋಸ್ಕರ ನಾನು ಹೀಗೆ ಮಾಡಿ ಕೊಟ್ರೆ ಅನ್ನ ಕೂಡ ಅದು ಚಂದ ತಿಂತದೆ. ಅದಕ್ಕೆ ನಾನು ಹೀಗೆ ಮಾಡಿ ಕೊಡುದು. ಊಟ ಎಲ್ಲ ಆದ ನಂತರ ನಮ್ಮ ಚಿಂತು ಕೀಬೋರ್ಡ್ ಪ್ಲೇ ಮಾಡ್ತೇನೆ ಅಂತೇಳಿ ಒಂದು 2-3 ವರ್ಷಗಳ ನಂತರ ಪ್ಲೇ ಮಾಡ್ಲಿಕ್ಕೆ ಅಂತೇಳಿ ಕೂತ. ನನಗಂತೂ ಭಾರಿ ಖುಷಿ ಆಯ್ತು ಅವನು ಪ್ಲೇ ಮಾಡೋದನ್ನು ನಾನು ಹಾಗೆ ಕೇಳಿಕೊಂಡು ಕೂತೆ. ಈ ಸಾಂಗ್ ಯಾವ್ದು ಅಂತೇಳಿ ನಿಮಗೆ ಗೊತ್ತಾದ್ರೆ ಕಮೆಂಟ್ ಮಾಡಿ ಆಯ್ತಾ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡುವವರು ಚಿಂತು ಸುಳ್ಳೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್.